ಸೀತಾ, ಮನೋಹರ, ದೇವಿ, ಜಾನಕಿ, ಸೀತಾ, ಲಕ್ಷ್ಮಣ. ಅಗ್ರಜ, ಜಾನಕಿಯು ಪರ್ಣಶಾಲೆಯಲ್ಲೂ ಇಲ್ಲವಲ್ಲ, ನದಿ ತೀರಕ್ಕೇನಾದರೂ ಹೋಗಿರಬಹುದೇ? ನೋಡಿ ಬಾ. ಆಗಬಹುದು ಅಗ್ರಜ. ಅಗ್ರಜ, ಅಲ್ಲಿಯೂ ಸಹ ಇಲ್ಲವಲ್ಲ? ಹಾ, ಏನು ಜಾನಕಿಯೋ ಅಲ್ಲಿಯೂ ಇಲ್ಲವೇ? ಹಾ, ಲಕ್ಷ್ಮಣ, ಸೀತಾ. ಅಗ್ರಜ, ಹೇಳಿ ಹೇಳಿ. ಕಾನನ ಮಾಧ್ಯದೆ ಮನನೆಯೋರ್ವಳೆ, ಕಾನನ ಮಾಧ್ಯದೆ ಮನನೆಯೋರ್ವಳೆ, ನೀನಿರುವುದು ಸರಿಯೇ ಮನೋಹರ, ನೀನೆಲ್ಲಿಗೆ ಪೋದೆ ಮನೋಹರ, ಜಾನಕಿ. ಹೇಳಿ ಹೇಳಿ. ಆಪತ್ಕಾಲದಲ್ಲಿ ಧೈರ್ಯವನ್ನು ಒಂಬಣ್ಣದ ಮೃಗ ಬೆಂಬಿಡದೆ ಪೋದೆ, ಒಂಬಣ್ಣದ ಮೃಗ ಬೆಂಬಿಡದೆ ಪೋದೆ, ಅಂಬುಜದಳ ನಯನೆ ಮನೋಹರ, ನೀನೆಲ್ಲಿಗೆ ಪೋದೆ ಮನೋಹರ, ನೀನೆಲ್ಲಿಗೆ ಪೋದೆಯೇ? ಸೀತಾ, ಸೀತಾ, ಸೀತಾ. ಜಾನಕಿ. ಅಗ್ರಜ, ಹೇಳಿ. ಆಪತ್ಕಾಲದಲ್ಲಿ ಧೈರ್ಯವನ್ನು ಅವಲಂಬಿಸುವುದು. ಲಕ್ಷ್ಮಣ, ಅಗ್ರಜ, ಜಾನಕಿಯನ್ನು ಕಳೆದುಕೊಂಡು ನಾನು ಜೀವಿಸಬಲ್ಲೆನೆ. ಆಹಾ, ರಾಮಚಂದ್ರ, ಲಕ್ಷ್ಮಣ, ಕಾಪಾಡು ಕಾಪಾಡು. ಲಕ್ಷ್ಮಣ, ಅಗ್ರಜ, ಆ ಕಡೆ ಏನೋ ರಾಮ ಧ್ಯಾನವಾಗುತ್ತಿರುವುದು ನೋಡು. ಅಗ್ರಜ, ಅಲ್ಲಿ ಒಂದು ಭೂತವು ಬಿದ್ದಿರುವುದು. ಇದೇನಾದರೂ ಅತ್ತಿಗೆಯವರನ್ನು ನುಂಗಿರಬಹುದೇನೋ? ಲಕ್ಷ್ಮಣ, ಶಾಂತನಾಗು, ಸಮೀಪಕ್ಕೆ ಹೋಗೋಣ, ಸಮಾಚಾರವೇನೆಂದು ತಿಳಿಯೋಣ. ಆಗಬಹುದು ಅಗ್ರಜ. ಎಲೆ ಪಕ್ಷಿರಾಜನೇ, ಗಮ ಗಮ ವಿನೋದ ನಗವೈರಿ ಪೂಜಿತ, ಜಗದೋದ್ಧಾರ ರಾಮ ಚಂದಿರ, ರಾಮ. ಎಲೆ ಪಕ್ಷಿರಾಜ, ನೀನು ಈ ರೀತಿ ರೋಧಿಸುತ್ತಿರಲು ಕಾರಣವೇನು? ಸ್ವಾಮಿ, ತಾವು ಯಾರು? ಅಯ್ಯ, ನಾವು ಅಯೋಧ್ಯಾಧಿಪತಿಯಾದ ದಶರಥ ಮಹಾರಾಜರ ಪುತ್ರರು. ನಮ್ಮ ಹೆಸರು ರಾಮ ಲಕ್ಷ್ಮಣರೆಂದು. ಅಲ್ಲದೆ ನನ್ನ ಮಡದಿಯಾದ ಜಾನಕಿಯನ್ನು ಕಾಣದೆ ಈ ಮಾರ್ಗವಾಗಿ ಹುಡುಕುತ್ತಾ ಬಂದೆವು. ಅಲ್ಲದೆ ನೀನು ಯಾರು? ಸ್ವಾಮಿ, ನಾನು ಜಟಾಯು. ಆ ಸೀತಾಮಾತೆಯವರನ್ನು ಆ ನೀಚ ರಾವಣ ಒತ್ತಿಕೊಂಡು ಹೋಗುತ್ತಿದ್ದ. ಆಗ ಆತನೊಡನೆ ನಾನು ಘೋರವಾದ ಯುದ್ಧವನ್ನು ಮಾಡಿದೆ. ಆತನು ನನ್ನನ್ನು ಮೋಸದಿಂದ ಕೊಂದನು. ಆಗ ಸೀತಾಮಾತೆಯವರು ಶ್ರೀರಾಮಚಂದ್ರರು ಬರುವವರೆಗೂ ನಿನ್ನ ಪ್ರಾಣ ಹೋಗಲಿ ಎಂದು ಅರಸಿದರು. ಇದು ತಮ್ಮ ದರ್ಶನವಾಯಿತಿಲ್ಲ, ನಾನೀಗ ಪ್ರಾಣ ಬಿಡುತ್ತೇನೆ. ಆ ರಾಮಚಂದ್ರ. ಹಾ, ಸೀತಾ, ಜಾನಕಿ. ಹಾ, ನೀಚನ ವಶಳಾದೆಯ ಜಾನಕಿ. ಲಕ್ಷ್ಮಣ, ಅಗ್ರಜ, ಜಾನಕಿ ಸಮಾಚಾರವನ್ನು ತಿಳಿಸಿದ ಈ ಪಕ್ಷಿರಾಜನಿಗೆ ನಮ್ಮ ಕೈಯಿಂದಲೇ ಅಂತ್ಯ ಸಂಸ್ಕಾರಗಳನ್ನು ಮಾಡೋಣ. ನಡೆ. ಆಗಬಹುದು ಅಗ್ರಜ. ಸೋಮಾಮೋಕೆ ಜಾನಕಿ ಶೋ
ಶೋಭಾ ಕಾಯೇ ಸೀತಾ 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 ಸರಸ ಸಲ್ಲ ಹೃದಯೇ ಸುಂದರಿ ಸೀತಾ ಸೀತಾ ಸರಸ ಸಲ್ಲ ಹೃದಯೇ ಸುಂದರಿ ಸೀತಾ ನಿರುಪಮ ನೀರೇ ಸುಂದರಿ ಸೀತಾ ನಿರುಪಮ ನೀರೇ ಸುಂದರಿ ಸೀತಾ ಪ್ರೇಮ ಜಾಯೇ ಸೋಮಾಮುಖಿಯೇ ಜನಕಿ ಶೋಭಾ ಕಾಯೇ ಸೀತಾ 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 ಅಗ್ರಜ ಅಗ್ರಜ ಹೇಳಿ ಹೇಳಿ ಸೀತಾ ಯಹೋರಾತ್ರಿಯಲ್ಲಿಯೂ ನಿನ್ನಲ್ಲಿಯೇ ಅನುವರ್ತಿಸುತ್ತಿದ್ದ ನನ್ನನ್ನು ತೊರೆದು ಎಲ್ಲಿ ಮರೆಯಾದೆ? ಹಾ ಜಾನಕಿ, ನಿನ್ನನ್ನು ಕಳೆದುಕೊಂಡು ನಾನು ಜೀವಿಸಬಲ್ಲೆನೆ. ಲಕ್ಷ್ಮಣ, ಅಗ್ರಜ ಇದು ಜಾನಕಿಯನ್ನು ಕಳೆದುಕೊಂಡು ನಾನು ಜೀವಿಸಲಾರೆ. ಇದು ಈ ಪರ್ವತವನ್ನಾದರೂ ಹತ್ತಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವುದು ಯುಕ್ತವಲ್ಲವೇ ಲಕ್ಷ್ಮಣ? ಹೌದು ಅಗ್ರಜ. ಆಂಜನೇಯ ಆಂಜನೇಯ ಓಡಿ ಬಾ ಓಡಿ ಬಾ. ಆಂಜನೇಯ ಆಂಜನೇಯ ಅಲ್ಲಿ ನೋಡು, ಯಾರೋ ಈರುವ ರಾಜಪುತ್ರರು ಪರ್ವತವೆಂದು ಕದಂಬನೆಂಬ ರಕ್ಕಸನ ಮೇಲೆ ಎತ್ತುತ್ತಿರುವರು. ಅದನ್ನು ಒತ್ತಬೇಡಿ ಎಂದು ತಿಳಿಸು. ತಮ್ಮ ಪಡೆ ಅಂತ ತಿಳಿಸುವೇನು ಒಡೆಯನೆ? ಓಹೋ, ಯಾರದು? ತಾಳಿರಿ ತಾಳಿರಿ, ಅದು ಪರ್ವತವಲ್ಲ, ಪರ್ವತಾಕಾರವಾಗಿ ಬಿದ್ದಿರುವ ಕದಂಬನೆಂಬ ರಕ್ಕಸನು. ಅದನ್ನು ಹತ್ತಬೇಡಿ ಹತ್ತಬೇಡಿ. ಏನು ಕದಂಬನೆಂಬ ರಕ್ಕಸನೆ? ಲಕ್ಷ್ಮಣ, ಅಗ್ರಜ ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುತ್ತೇನೆ. ಆಗಬಹುದು ಅಗ್ರಜ. ಲಕ್ಷ್ಮಣ, ಅಗ್ರಜ ಎಲ್ಲಿ ನೋಡು. ಇವನಾರೇ ವನಚರ, ಇವನಾರೇ ವನಚರ, ಇವನಾರೇ ವನಚರ. ತೊಳೆಯುವರ ತಕ್ಕೆ ಏಟ ಕುಂಡಲಗಳು, ಹೊಳೆಯುವರ ತಕ್ಕೆ ರೇಟ ಕುಂಡಲಗಳು, ತಳತಳಿಸುವನೆವ ಲಕ್ಷ್ಮಣ. ತಳತಳಿಸುವನಿವ ನಾರೈ ಲಕ್ಷ್ಮಣ, ಇವನಾರೈ ವನ
ಆತನನ್ನು ನೋಡಿದರೆ ಬ್ರಹ್ಮಚಾರಿ ಅಂತೆ ಕಾಣುವನು. ಅಲ್ಲದೆ ಆತನ ಕಿವಿಯಲ್ಲಿರುವ ಕರ್ಣ ಕುಂಡಲಗಳನ್ನು ನೋಡು, ಎಷ್ಟು ಪ್ರಕಾಶಮಾನವಾಗಿ ನಾಮ್ ಧನ್ಯ. ಓಹೋ, ಇವರು ಯಾರಾಗಿರಬಹುದು? ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ವೆ ಮನದೇ ಲಕ್ಷ್ಮಣ, ಅಗ್ರಜ ಆತನನ್ನು ನೋಡು. ಎಮ್ಮಮ್ಮ ಮುನ್ನೊಂದ ನುಡಿಯ ಎಮ್ಮಮ್ಮ ಮುನ್ನೊಂದ ನುಡಿಯ ಎಮ್ಮಮ್ಮ ಮುನ್ನೊಂದ ನುಡಿಯ ಅದು ಎಂದಿಗೆ ಸಮ್ಮತದಿ ನಿಜವಾಯ್ತು ತಿಳಿಯ ಎಲ್ಲ ರಚಿಸುವವರೆಯು ಬಂದ ಎಲ್ಲ ರಚಿಸುವವರೆಯೇ ಬಂದ ಚಿಂತೆಯನ್ಯಾಕಾಗುವುದು ಆನಂದದಲ್ಲಿದೆ ಧನ್ಯನಾದನು ಜಗಂಗಳಲ್ಲಿ ದೇವಾ ಧನ್ಯನಾದನು ಜಗಂಗಳಲ್ಲಿ ದೇವಾ ಪೂರ್ವ ಪುಣ್ಯನಾದನು ಕ್ಷಣಾರ್ಥದಲ್ಲಿ ದೇವಾ ಆಹಾ, ಇದೇನು ಕರಿವೀರ ವರದ ಲಕ್ಷ್ಮಿ ವಿನೋದ ಕರಿವೀರ ವರದ ಲಕ್ಷ್ಮಿ ವಿನೋದ ನರ ಹರಿಯುತ್ತಾನು ಪ್ರತ್ಯಕ್ಷನಾದ ದೇವಾ ಆಹಾ, ಇದೇನು ನನ್ನ ಕಿವಿಯಲ್ಲಿರುವ ಕರ್ಣಕುಂಡಲಗಳು ಇವರಿಗೆ ಗೋಚರವಾದವು. ಓಹೋ, ನನ್ನ ತಾಯಿಯಾದ ಅಂಜನಾದೇವಿಯು ನಿನ್ನ ಕಿವಿಯಲ್ಲಿರುವ ಕರ್ಣಕುಂಡಲಗಳು ಯಾರಿಗೆ ಗೋಚರವಾಗುವವು?
ಅವರೇ ನಿನಗೆ ರಕ್ಷಕರೆಂದು ಹೇಳಿದರು. ಆ ಮಾತು ಇಂದಿಗೆ ನಿಶ್ಚಯವಾಯಿತು. ಆಗಲಿ, ವಿಚಾರಿಸುವೆನು. ಪ್ರಭು, ತಾವು ಯಾರು? ಇಲ್ಲಿ ಸಂಚರಿಸಲು ಕಾರಣವೇನು? ಅಯ್ಯ ಕಪಿರೂಪಧರನೇ, ನಾವು ಅಯೋಧ್ಯಾಧಿಪತಿಯಾದ ದಶರಥ ಮಹಾರಾಜರ ಪುತ್ರರು. ನಮ್ಮ ಹೆಸರು ರಾಮ ಲಕ್ಷ್ಮಣರೆಂದು. ಓಹೋ. ಅಲ್ಲದೆ ವಾಕ್ಯ ಪರಿಪಾಲನೆಗೋಸ್ಕರವಾಗಿ ದಂಡಕಾರಣ್ಯದಲ್ಲಿ ಒಂದು ಪರ್ಣಶಾಲೆಯನ್ನು ನಿರ್ಮಿಸಿಕೊಂಡು ವಾಸ ಮಾಡಿಕೊಂಡಿದ್ದೆವು. ಅಲ್ಲಿ ನನ್ನ ಮಡದಿ ನಾವಿಲ್ಲದ ಸಮಯವನ್ನು ಕಾದು ಆ ನೀಚ ರಾವಣನು ಮಡದಿಯಾದ ಜಾನಕಿಯನ್ನು ಕದ್ದೊಯ್ದನು. ಆದುದರಿಂದ ಈ ಮಾರ್ಗವಾಗಿ ಹುಡುಕುತ್ತಾ ಬಂದೆವು. ಅಲ್ಲದೆ ನೀನು ಯಾರು? ಇನ್ನೂ ಸಂದೇಹ ಬೇಕೆ? ಪ್ರಭು, ಪ್ರಭು, ರಾಮ್ ಧನ್ಯ, ರಾಮ್ ಧನ್ಯ. ಆಹಾ, ರಾಮ್ ಧನ್ಯ, ರಾಮ್ ಧನ್ಯ. ಕಂಡ ಹರಿಯ ಕಂಡ, ಕಂಡ ಹರಿಯ ಕಂಡ, ದೇವಾದಿ ದೇವ ಗಿರಿಜಾದಿ ವಂದ್ಯ ಶರಣೇಶನ ಚರಣ ಕಮಲ ಯುಗ ಕಂಡ ಹರಿಯ ಖಂಡ. ಕಂಡ ಹರಿಯ ಖಂಡ, ದೇವಾದಿ ದೇವ ಗಿರಿಧಾದಿ ವಂದ್ಯ ಶರಣೇಶನ ದಿವ್ಯ ಚರಣ ಕಮಲ ಯುಗ ಕಂಡ ಹರಿಯ ಕಂಡ. ಪವನವಾಯಿತು ಕುಲಕೋಟಿಗಳು, ಪವನವಾಯಿತು ಕುಲಕೋಟಿಗಳು, ಹುಟ್ಟಿದು ಹೋದವು ಪರಿತಾಪಗಳು. ಆ ಆ ಆ ಹುಟ್ಟಿದು ಹೋದವು ಪರಿತಾಪಗಳು. ಬೇರೇನು ಬೇಕಿಲ್ಲ, ಸಾಕು ಇದುವೆ ಅನಂತ ಭಾಗ್ಯ. ಬೇರೇನು ಬೇಕಿಲ್ಲ, ಸಾಕು ಇದುವೆ ಅನಂತ ಭಾಗ್ಯ. ಕಂಡ ಹರಿಯ ಕಂಡ, ದೇವಾದಿ ದೇವ ಗಿರಿಜಾದಿ ವಂದ್ಯ ಶರಣೇಶನ ದಿವ್ಯ ಚರಣ ಕಮಲ ಯುಗ ಕಂಡ ಹರಿಯ ಕಂಡ. ಪ್ರಭು, ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂದು, ಹನುಮಂತನೆಂದು, ವಾಯುಪುತ್ರನೆಂದು, ಮಾರುತಿ ಎಂದು, ಹೋಥಿ ಎಂದು
ಮಂಗನೆಂದು ಕರೆಯುವರು. ಅಲ್ಲದೆ ನನ್ನ ತಾಯಿಯಾದ ಅಂಜನಾದೇವಿಯು ನಿನ್ನ ಕಿವಿಯಲ್ಲಿರುವ ಕರ್ಣಕುಂಡಲಗಳು ಯಾರಿಗೆ ಗೋಚರವಾಗುವೋ ಅವರೇ ನಿನಗೆ ರಕ್ಷಕರೆಂದು ಹೇಳಿದರು. ಆದ್ದರಿಂದ ನನ್ನನ್ನು ನಿಮ್ಮ ಪಾದ ಸೇವೆಯಲ್ಲಿ ಇರಿಸಿಕೊಳ್ಳಬೇಕೆಂದು ನನ್ನ ಪ್ರಾರ್ಥನೆ ದೇವ. ಆಂಜನೇಯ, ನಿನ್ನನ್ನು ನನ್ನ ಆತ್ಮರಾಮನಂತೆ ಕಾಣುತ್ತೇನೆ. ಅದಿರಲಿ, ನೀನು ಇಲ್ಲಿ ವಾಸ ಮಾಡಿಕೊಂಡಿರಲು ಕಾರಣವೇನು? ಪ್ರಭು, ನನ್ನ ಒಡೆಯನಾದ ಸುಗ್ರೀವನು ತನ್ನ ಅಣ್ಣನಾದ ವಾಲಿಗೆ ಎದರಿ ಅಲ್ಲಿ ಕಾಣುವ ಋಷಿಮುಖ ಪರ್ವತದಲ್ಲಿ ವಾಸವಾಗಿರುವನು. ತಾವು ಅಲ್ಲಿಗೆ ಬಂದರೆ ಎಲ್ಲವೂ ತಿಳಿಯುವುದು ದೇವ. ಆಂಜನೇಯ, ನಾವು ಮಾರ್ಗಾಯಾಸದಿಂದ ಬಳಲಿ ಬಂದಿದ್ದೇವೆ. ಆದುದರಿಂದ ಆತನನ್ನೇ ಇಲ್ಲಿಗೆ ಕರೆದು ಬಾ. ತಮ್ಮ ಅಪ್ಪಣೆಯಂತೆ ಆಗಲಿ ದೇವ. ಒಡೆಯನೇ ಸುಗ್ರೀವರಾಜ, ಆಂಜನೇಯ, ಇಲ್ಲಿ ಬನ್ನಿ. ದೇವ, ಆಂಜನೇಯ, ಇಲ್ಲಿ ಬಂದಿರುವ ರಾಜಪುತ್ರರು ಸಾಮಾನ್ಯರೆಂದು ಭಾವಿಸಬೇಡಿ. ಶ್ರೀಮನ್ನಾರಾಯಣನು ಭೂಭಾರ ರೂಢಿಯಾಗಿ ಬಂದಿರುವಂತೆ ತೋರುತ್ತಿರುವುದು. ಅವರೊಡನೆ ತಾವು ಪರಮ ಸ್ನೇಹವನ್ನು ಬೆಳೆಸಿದರೆ ತಮ್ಮ ಕಾರ್ಯವು ನೆರವೇರುವುದರಲ್ಲಿ ಸಂದೇಹವಿಲ್ಲ ದೇವ. ಆಂಜನೇಯ, ಹಾಗಾದರೆ ಅವರ ಬಳಿಗೆ ಹೋಗೋಣ, ನಡೆ. ಹೋಗೋಣ ದೇವ. ರಾಮರ ಪಾದರವಿಂದವನ್ನು ನೋಡಿ ಭಜಿಸುತ್ತಲೇ ಹೋಗುವ, ಭಜಿಸುತ್ತಲೇ ಹೋಗುವ. ರಾಮರ ಪಾದರವಿಂದವನ್ನು ನೋಡಿ ಭಜಿಸುತ್ತಲೇ ಹೋಗುವ, ಭಜಿಸುತ್ತಲೇ ಹೋಗುವ. ಅಂದಾರ ಮೂರ್ತಿಯ ಚಂದವನ ನೋಡಿ ಚಂದಾದಿ ಪಾಡುತ್ತಾ ಹೋಗುವ. ಚಂದಾದಿ ಪಾಡುತ್ತಾ ಹೋಗುವ. ರಘುರಾಮರ ಪರಂಧಾಮರ ರಘುರಾಮರ ಪಾದಾರವಿಂದವನ್ನು ನೋಡಿ ಭಜಿಸುತ್ತಲೇ ಹೋಗುವ, ಭಜಿಸುತ್ತಲೇ ಹೋಗುವ. ಕೌಸಲ್ಯ ಪುತ್ರನ ನಾಟಕಿಯ ಮರ್ದಾನ, ಕೌಸಲ್ಯ ಪುತ್ರನ ನಾಟಕಿಯ ಮರ್ದಾನ ಆಡಿಕೊಂಡಾಡುತ್ತಾ ಹೋಗುವ. ಆಡಿಕೊಂಡಾಡುತ್ತಾ ಹೋಗುವ. ರಘುರಾಮರ ಪರಂಧಾಮರ ರಾಮರ ಪಾದಾರವಿಂದವನ್ನು ನೋಡಿ ಭಜಿಸುತ್ತಲೇ ಹೋಗುವ, ಭಜಿಸುತ್ತಲೇ ಹೋಗುವ, ಹೋಗುವ. ಪ್ರಭುಗಳಿಗೆ ನಮಸ್ಕರಿಸುವೆವು. ಸುಗ್ರೀವ, ಆಂಜನೇಯರೇ ನಿಮಗೆ ಮಂಗಳವಾಗಲಿ. ಸುಗ್ರೀವ ರಾಜ, ಪ್ರಭು, ನೀನಿಲ್ಲಿ ವಾಸ ಮಾಡಿಕೊಂಡಿರಲು ಕಾರಣವೇನು? ಪ್ರಭು, ಒಂದು ದಿನ ನಮ್ಮಣ್ಣನಾದ ವಾಲಿಯನ್ನು ಆ ಬಲಗರ್ಭಿತನಾದ ದುಂದುಬಿ ಎಂಬ ರಕ್ಕಸನು ಬಂದು ಯುದ್ಧಕ್ಕೆ ಕರೆಯಲು ಅವರೀರ್ವರು ಸೇರಿ ಬಹುಕಾಲದವರೆಗೂ ಯುದ್ಧವನ್ನು ಮಾಡುತ್ತಾ ನಮ್ಮಣ್ಣನಾದ ವಾಲಿಯು ಆ ರಕ್ಕಸನನ್ನು ಒಂದು ಗುಹೆಯ ಒಳಗೆ ತಳ್ಳಿಕೊಂಡು ಹೋದನು. ಬಹುಕಾಲದ ನಂತರ ಗುಹೆಯ ಬಾಗಿಲಲ್ಲಿ ನಿಂತಿದ್ದ ನಾನು ಒಳಗಿನಿಂದ ಬಂದ ರಕ್ತ ಪ್ರವಾಹವನ್ನು ನೋಡಿ ಆ ರಕ್ಕಸನು ನಮ್ಮಣ್ಣನನ್ನು ಜಯಿಸಿ ನನ್ನ ಮೇಲೆ ಯುದ್ಧಕ್ಕೆ ಬಂದಾನೆಂಬ ಭಯದಿಂದ ನಾನು ಆ ಗುಹೆಯ ಬಾಗಿಲಿಗೆ ಒಂದು ದೊಡ್ಡ ಬಂಡೆಯನ್ನು ಮುಚ್ಚಿ ಕಿಷ್ಕಿಂಧೆಗೆ ಬಂದು ಪಟ್ಟಾಭಿಷಿಕ್ತನಾದನು. ಬಹುದಿನದ ನಂತರ ನಮ್ಮಣ್ಣನಾದ ವಾಲಿಯು ಆ ರಕ್ಕಸನನ್ನು ಸಂಹರಿಸಿ ಗುಹೆಯ ಬಾಗಿಲಿಗೆ ಮುಚ್ಚಿದ್ದ ಬಂಡೆಯನ್ನು ತಳ್ಳಿ ಬಂದು ನನ್ನನ್ನು ಒಡೆದೋಡಿಸಿ ನನ್ನ ಪತ್ನಿಯಾದ ಉಮೆಯನ್ನು ಸೆರೆಯಲ್ಲಿಟ್ಟು ನನ್ನನ್ನು ದೇಶಭ್ರಷ್ಟನಾಗಿ ಮಾಡಿರುವನು. ಪ್ರಭು, ನನ್ನನ್ನು ಕಾಪಾಡುವ ಭಾರವು ನಿನ್ನದು ಪರಮಾತ್ಮ. ಲಕ್ಷ್ಮಣ, ಅಗ್ರಜ, ನೋಡಿದೆಯಾ ಈ ಪ್ರಪಂಚದಲ್ಲಿ ಎಂತ ಭ್ರಾತೃದ್ರೋಹಿಗಳಿರುವರು ಎಂದು? ಹೌದು ಅಗ್ರಜ. ಅಯ್ಯ ಸುಗ್ರೀವ ರಾಜ, ನಿನ್ನನ್ನು ನನ್ನ ಆತ್ಮರಾಮನಂತೆ ಭಾವಿಸುತ್ತೇನೆ. ನೀನು ಚಿಂತಿಸಬೇಡ. ಮದಾಂಧನಾದ ವಾಲಿಯನ್ನು
ಯುದ್ಧಕ್ಕೆ ಬರಮಾಡು. ನನ್ನ ಒಂದೇ ಬಾಣದಿಂದ ಆತನನ್ನು ಸಂಹರಿಸುವೆನು. ಪ್ರಭು ರಾಘವ, ಆ ವಾಲಿಯನ್ನು ಸಂಹರಿಸಬೇಕಾದರೆ ಅದೋ ಅದೋ ಅಲ್ಲಿ ಕಾಣುವ ಸಪ್ತ ತಾಳೆಯ ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅಂತವರು ವಾಲಿಯ ಅಂತಕರೆಂದು ಹಿಂದೆ ಮತಂಗ ಋಷಿಗಳಿಂದ ಶಾಪವಿರುವುದು ದೇವ. ಸುಗ್ರೀವ ರಾಜ, ಪ್ರಭು, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ತೊಂದರೆಯೇ? ಇದು ನೋಡು. ತಮ್ಮ ಅಪರಾಧವನ್ನು ಕ್ಷಮಿಸಿ ದೇವ. ತಮ್ಮನ್ನು ಪರೀಕ್ಷಿಸಿದ್ದಕ್ಕೆ ನನ್ನ ಅಪರಾಧವನ್ನು ಕ್ಷಮಿಸಿ. ಹಾ ಮದಾಂಧನಾದ ವಾಲಿಯನ್ನು ಯುದ್ಧಕ್ಕೆ ಬರಮಾಡು. ಆಗಬಹುದು ಪ್ರಭು. ಜಾಗ್ರತೆ, ಯುದ್ಧಕ್ಕೆ ನಿಲ್ಲುವನಾಗು. ಕೆಲವೋ ಮದಾಂಧನಾದ ಸುಗ್ರೀವನೇ, ನನ್ನನ್ನು ಯುದ್ಧಕ್ಕೆ ಕರೆಯುವಷ್ಟು ಧೈರ್ಯ ಬಂದಿದೆ. ಜಾಗ್ರತೆ, ಯುದ್ಧಕ್ಕೆ ನಿಲ್ಲು. ನಿಲ್ಲು ಮದಾಂಧ. ಭ್ರಷ್ಟನೆ ನಿರೀಕ್ಷಿಸಲು ಕುಕ್ಕಿಸಿರುವೆನು. ಭ್ರಷ್ಟನೆ ನಿರೀಕ್ಷಿಸಲು ಕುಕ್ಕಿಸಿರುವೆನು. ಚೋರ ನಿನ್ನ ಮದವ ಮುರಿದು ಒದಿಪೆನದವನೇ. ಬಾರೋ 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 ನೀರ ತರುವೆ ಶಿರವನು. ಬಾರೋ 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 ನೀರ ತರುವೆ ಶಿರವನು. ಧುರುಳ ನಿನ್ನ ಶಿರವ ಕಡಿದು ಜವದಿ ಹೋಗುವೆ. ಏಕೆ ನೀನು ಜೋಕುಗೈವೆ ಪಾಪಿ ವಾನರ? ಒಳಗಡೆ ಏಕೆ ನೀನು ಜೋಕುಗೈವೆ ಪಾಪಿ ವಾನರ? ದುರುಳ ನಿನ್ನ ಮದವ ಮುರಿದು ಜವದಿ ಹೋಗುವೆ. ಚೆಲವ ಕಳಲೆ ಚೆಲವ ತೋರಿ ಮೆರೆಯುತ್ತಿರುವೆಯ. ಕೆಲವ ಕಳನೆ ಚಲವ ತೋರಿ ಮೆರೆಯುತ್ತಿರುವೆಯ. ಬಲಿಯ ಕೊಡುವೆ ನಿನ್ನ ನೀಗ ಯುದ್ಧ ಭೂಮಿಗೆ. ಸಾಕು, ಬಿಡು, ಬಿಡು, ಬಿಡು. ಆಂಜನೇಯ, ಆಂಜನೇಯ. ಸಮಾಧಾನ. ಎಲ್ಲೋ ಭ್ರಷ್ಟ, ಇನ್ನೊಮ್ಮೆ ನನ್ನನ್ನು ಯುದ್ಧಕ್ಕೆ ಕರೆಯಬೇಡ. ಈಗಲೂ ಸಹ ನಿನ್ನ ಪ್ರಾಣ ಸಹಿತ ಬಿಟ್ಟು ಕಳುಹಿಸುತ್ತಿರುವೆ. ಎಚ್ಚರಿಕೆ. ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ. ಒಡೆಯನೇ, ಆಂಜನೇಯ, ಏಕೆ? ಏನಾಯಿತು? ಶ್ರೀರಾಮಚಂದ್ರರು ವಾಲಿಯ ಮೇಲೆ ಬಾಣ ಪ್ರಯೋಗ ಮಾಡಲಿಲ್ಲವೇ ದೇವಾ? ಆಂಜನೇಯ, ಬಾಣ ಪ್ರಯೋಗವೂ ಇಲ್ಲ, ಏನೂ ಇಲ್ಲ. ಆ ರಾಮ ಲಕ್ಷ್ಮಣರು ಮೊದಲು ಎಲ್ಲಿದ್ದರೋ ಅಲ್ಲಿಗೆ ಬಿಟ್ಟು ಬನ್ನಿ. ಅವರ ಸಹವಾಸವೇ ಬೇಡ. ಒಡೆಯನೇ, ಆತುರ ಪಡಬೇಡಿ, ನಾನು ಹೋಗಿ ವಿಚಾರಿಸಿಕೊಂಡು ಬರುವೆನು. ಪ್ರಭು ಶ್ರೀರಾಮಚಂದ್ರ, ಆಂಜನೇಯ, ತಾವು ಏತಕ್ಕೋಸ್ಕರ ವಾಲಿಯ ಮೇಲೆ ಬಾಣ ಪ್ರಯೋಗ ಮಾಡಲಿಲ್ಲ ದೇವಾ? ಆಂಜನೇಯ, ವಾಲಿ ಸುಗ್ರೀವ ಈರ್ವರು ಒಂದೇ ರೂಪಾದುದರಿಂದ ಇವನೇ ವಾಲಿ, ಇವನೇ ಸುಗ್ರೀವನೆಂದು ತಾರತಮ್ಯವೂ ತಿಳಿಯದೇ ಹೋಯಿತು. ಆದುದರಿಂದ ಇದು ಈ ಬಾರಿ ಪುಷ್ಪ ಮಾಲಿಕೆಯನ್ನು ಸುಗ್ರೀವರಾಜನ ಕೊರಳಲ್ಲಿ ತೊಡಿಸು. ಮತ್ತೆ ಅಮದಾಂಧನಾದ ವಾಲಿಯನ್ನು ಯುದ್ಧಕ್ಕೆ ಬರಮಾಡು. ತಮ್ಮ ಅಪ್ಪಣೆಯಂತೆ ತಿಳಿಸುವೆನು ದೇವ. ಒಡೆಯನೇ, ಆಂಜನೇಯ, ತಾವು ಮತ್ತು ವಾಲಿಯು ಒಂದೇ ರೂಪಾದ್ದರಿಂದ ಶ್ರೀರಾಮಚಂದ್ರರು ವಾಲಿಯ ಮೇಲೆ ಬಾಣ ಪ್ರಯೋಗ ಮಾಡಲಿಲ್ಲವಂತೆ. ಇದೋ ಈ ಸಾರಿ ಈ ಪುಷ್ಪಮಾಲಿಕೆಯನ್ನು ತಮ್ಮ ಕೊರಳಿಗೆ ಧರಿಸಿಕೊಂಡು ಪುನಃ ವಾಲಿಯನ್ನು ಯುದ್ಧಕ್ಕೆ ಬರ ಹೇಳಿದೇವ. ಆಂಜನೇಯ, ಆಂಜನೇಯ, ಒಡೆಯನೇ, ಅದು ಸರಿ. ಈಗ ತಾನೇ ಆ ವಾಲಿಯಿಂದ ವಧೆಗಳನ್ನು ತಿಂದಿದ್ದಕ್ಕೆ ನನ್ನ ಎದೆಯಲ್ಲಿ ಅವಲಕ್ಕಿ ಕುಟ್ಟುತ್ತಿರುವುದು. ಪುನಃ ಅವನನ್ನು ಯುದ್ಧಕ್ಕೆ ಕರೆದರೆ ನನ್ನನ್ನು ಪ್ರಾಣ ಸಹಿತ ಬಿಡುವುದಿಲ್ಲ ಆಂಜನೇಯ. ಭಯವಾಗುತ್ತಿರುವುದು ಹೇಳು. ನನಗೆ ಭಯವಾಗುತ್ತಿರುವುದು ಆಂಜನೇಯ. ಒಡೆಯನೇ, ಆಂಜನೇಯ, ಭಯ ಪಡಬೇಡಿ,
ಭಯ ನಿವಾರಕನಾದ ಶ್ರೀರಾಮಚಂದ್ರನನ್ನು ನಂಬಿ ಹೊರಡಿದೀವಾ. ಆಂಜನೇಯ, ಹಾಗಾದರೆ ನೀನು ನನ್ನ ಪಕ್ಕದಲ್ಲೇ ಇರಬೇಕು. ಇರುವೆನು ದೇವ. ಆಗಲಿ ಆಂಜನೇಯ. ಹೋಗಲಾಗದು ಜನಕ, ಹೋಗಲಾಗದು ಹೋಗಲಾಗದು ಜನಕ, ಜನಕ, ಈ ದಿವಸ ತಾವು ಸುಗ್ರೀವ ರಾಜರ ಮೇಲೆ ಯುದ್ಧಕ್ಕೆ ಹೋಗಬೇಡಿ. ಕುಮಾರ, ನಿನಗೆ ತಿಳಿಯದು, ನೀನು ಸುಮ್ಮನಿರು. ಕೆಲವೋ ಮದಾಂಧನಾದ ಸುಗ್ರೀವನೇ, ಜಾಗ್ರತೆ ಯುದ್ಧಕ್ಕೆ ನಿಲ್ಲು. ಅದು ಆಮೇಲೆ ಯುದ್ಧ ಮಾಡಬೇಕು. ಎಲ್ಲವೋ ಮತಾಂಧನಾದ ವಾಲಿ, ಜಾಗ್ರತೆ ಯುದ್ಧಕ್ಕೆ ನಿಲ್ಲುವನಾಗು. ಬಾರೋ 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 ಧೀರ, ಶ್ರೀಮದಾಂತ ಬಾರೋ, ಸಾರಿಕೊಳ್ಳ ನಿನ್ನ ಮದವ ಮುರಿದು ಮುನ್ನ. ಶ್ರೀಮದಾಂತ ಬಾರೋ, ಶ್ರೀಮದಾಂತ ಬಾರೋ, ಬೇಗ ಚಲವ ತೋರು, ಸಾರಿಕೊಳ್ಳುವೆ ನಿನ್ನ ಮದವ ಮುರಿವೆ ಮುನ್ನ. ಕೆಡಲು ವೇತಕೋ, ಕೆಡುಗ ಕದನ ವೇತಕೋ, ಬಿಡಲು ಎನ್ನ ಮಡದಿಯ. ಕೆಡಗ ಕದನ ವೇತಕೋ, ಬಿಡಲು ಎನ್ನ ಮಡದಿಯ. ಮುರಿದು ನಿನ್ನ ಪಡವಿಗೆ ಕೆಡುಗವಾಗಿ ನೋಡಲು, ಮುರಿದು ನಿನ್ನ ಪಡವಿಗೆ ಕೆಡುಗವಾಗಿ ನೋಡಲು. ಕೆಡುಗ ಕದನ ವೇತಕೋ, ಕೆಡುಗ ಕದನ ವೇತಕೋ, ಕಳುವೆ ನಿನ್ನೆಮಪುರಿಗೆ. ಕೆಡುಗ ಕದನ ವೇತಕೋ, ಕಳುವೆ ನಿನ್ನೆಮಪುರಿಗೆ, ಸಾರಿಕೊಳ್ಳುವೆ ನಿನ್ನ ಮದವ ಮುರಿವೆ ಮುನ್ನ. ಇದಾಗೆ ನಿಲ್ಲು. ರಕ್ತ ಸಾಯಿಯನ್ನು ಸಾಕು. ಸಾಕು ಸಾಕು. ಹಾ, ಮದಾಂಧ. ಕೆಟ್ಟೆನೋ ಕೆಟ್ಟೆನೋ, ಯಾರೋ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದ ಧೀರನು. ಏತಕ್ಕೆ? ನಾನೇ ನಾನೇ ನಾನು ಅಯೋಧ್ಯಾಧಿಪತಿಯಾದ ದಶರಥ ಮಹಾರಾಜನ ಪುತ್ರನು ರಾಮನೆಂದು. ಓಹೋ, ನೀನೆಯೋ ಅಯೋಧ್ಯಾಧಿಪತಿಯಾದ ದಶರಥ ಮಹಾರಾಜನ ಪುತ್ರನು. ನಿನ್ನ ಪರಾಕ್ರಮಕ್ಕೆ ತಕ್ಕ ಕಾರ್ಯವನ್ನೇ ಮಾಡಿರುವೆ. ರಾಮಚಂದ್ರ, ನಿನ್ನ ವಿಷಯವನ್ನು ನನಗೆ ತಿಳಿಸಿದ್ದ ಪಕ್ಷದಲ್ಲಿ ಆ ನೀಚನಾದ ರಾವಣನನ್ನು ತಂದು ನಿನ್ನ ಪಾದದ ಮೇಲೆ ಉರುಳಿಸುತ್ತಿದ್ದೆ. ಹೀಗೆ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬಹುದೇ ರಾಮಚಂದ್ರ? ಅಯ್ಯ ವಾಲಿಯೇ, ಕೇಳು. ಅವರವರು ಮಾಡಿದ ತಪ್ಪಿಗೋಸ್ಕರವಾಗಿ ಅವರು ಪ್ರಾಣವನ್ನು ಬಿಡುವರು. ಅಲ್ಲದೆ ನಿನ್ನ ಪ್ರಾಣದ ಮೇಲೆ ಆಸೆ ಇದ್ದರೆ ಹೇಳು,
ನನ್ನ ಬಾಣವನ್ನು ಪುನಃ ಸಂಧಾನ ಮಾಡಿಕೊಳ್ಳುತ್ತೇನೆ. ಬೇಡ ರಾಮಚಂದ್ರ, ಬೇಡ. ನಿನ್ನ ಬಾಣದಿಂದಲೇ ನನಗೆ ಮುಕ್ತಿಯನ್ನು ಕೊಡು. ಆದರೆ ನನ್ನ ಕುಮಾರನಾದ ಅಂಗದನನ್ನು ಬಹು ಪ್ರೀತಿಯಿಂದ ಸಾಕಿದ್ದನು. ಇನ್ನು ಮುಂದೆ ಅವನ ಜವಾಬ್ದಾರಿ ನಿನ್ನದಾಗಿರುವುದು ದೇವ. ಹೆಲೈ ವಾಲಿಯೇ, ನೀನು ಸುಖವಾಗಿ ಪ್ರಾಣ ಬಿಡು. ನಿನ್ನ ಅಂಗದ ಕುಮಾರನನ್ನು ನನ್ನ ಆತ್ಮ ರಾಮನಂತೆ ಕಾಣುತ್ತೇನೆ. ಸುಗ್ರೀವ ರಾಜ, ಅಣ್ಣ ನನ್ನ ಮೇಲೆ ವೈರತ್ವವನ್ನು ಬಿಡು. ಅಣ್ಣ, ಸತ್ತ ಮೇಲೆ ವೈರತ್ವ ಅಂತದ್ದು. ಸುಗ್ರೀವ ರಾಜ, ಹಿಂದೆ ನಾನು ಇಂದ್ರನನ್ನು ಗೆದ್ದು ಈ ಕಂಠಿಹಾರವನ್ನು ಪಡೆದಿದ್ದನು. ಇದನ್ನು ತೆಗೆಯದ ಹೊರತು ನನ್ನ ಪ್ರಾಣ ಹೋಗುವುದಿಲ್ಲ. ಇದನ್ನು ತೆಗೆದುಕೋ. ಅಣ್ಣ, ಇದು ತೆಗೆದುಕೊಂಡಿದ್ದೇನೆ. ನೀನು ಸುಖವಾಗಿ ಪ್ರಾಣ ಬಿಡು. ಹಾ, ಶ್ರೀರಾಮಚಂದ್ರ. ಜನಕ ಅರಣ್ಯವನ್ನಿಗಿದೆಯ ಜನಕ ದರೆಯೊಳಗೆ ನೀ ಮದೀನನಾದೆ ದರೆಯೊಳಗೆ ನೀ ಮದೀನನಾದೆ ಅತ ಭಾಗ್ಯ ನನ್ನದೇನೋ ಜನಕ ನೀಗಿದಯ ಜನಕ ಜನಕ, ನಾನು ಎಷ್ಟು ವಿಧವಾಗಿಯೂ ಬೇಡಿಕೊಂಡರೂ ಕೇಳದೆ ಬಂದು ಮೃತರಾದರ. ಇನ್ನು ನಮ್ಮನ್ನು ರಕ್ಷಿಸುವವರ್ಯಾರು ಜನಕ? ಹೆಲೈ ಅಂಗದ ಕುಮಾರನೇ, ನಿನ್ನನ್ನು ನನ್ನ ಆತ್ಮರಾಮನಂತೆ ಭಾವಿಸುತ್ತೇನೆ. ಅಲ್ಲದೆ ನಿನ್ನನ್ನು ಕಿಷ್ಕಿಂಧೆಗೆ ಯುವರಾಜನನ್ನಾಗಿ ಮಾಡುತ್ತೇನೆ. ನೀನು ಚಿಂತಿಸಬೇಡ. ಸ್ವಾಮಿ, ನಮಸ್ಕರಿಸುವೆನು. ನಮ್ಮನ್ನು ಕಾಪಾಡುವವರಾಗಿ. ಸುಗ್ರೀವ ರಾಜ, ಪ್ರಭು, ಇನ್ನು ನೀನು ಕಿಷ್ಕಿಂಧಾಧಿಪತಿಯಾಗಿ ಧರ್ಮದ ಪ್ರಭುವೊಂದೆನಿಸಿಕೊಂಡು ಸುಖವಾಗಿ ರಾಜ್ಯಭಾರ ಮಾಡುತ್ತಾ ವರ್ಷ ಕಾಲವು ಕಳೆದು ಶರದೃತು ಕಾಲಕ್ಕೆ ಸರಿಯಾಗಿ ಸೀತಾನ್ವೇಷಣ ಕಾರ್ಯಕ್ಕೆ ಸಿದ್ಧರಾಗಿ ಬನ್ನಿ. ಆಗಬಹುದು ಪ್ರಭು. ಅಂಬೋ ರೋಹಾಕ್ಷಿ ಸೀತನಿನ್ನ ಕಾಂಬೆನೆ ಪರಿಯ ಸೀತಾ ಅಂಬೋರು ಹಾಕ್ಷಿ ಸೇದನಿನ್ನ ಕಾಂಬೇನೆ ಪರಿಯ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದ ನಂಬಿ ಬಂದೆ ಬಿಂಬಾನಿ ಕುರ ಬಿಕೆಯೇ ಅಂಬೋರು ಹಾಕ್ಷಿ ಸೇದನಿನ್ನ ಕಾಂಬೇನೆ ಪರಿಯ ಪಾಲೆಂತು ಪಾಲೆ ಜಾಣ ಜಾನಗೆ ನೀಲ ಕುಂತಳೆಯೇ ಜಾನಗೆ ಬೋಲಲನೆ ಬಾಮೆ ನಿನ್ನ
ಜಾನಕಿ ಸೀತಾ ನಿಡುಮುಡಿ ಗಗನದೊಳಾಡುತ್ತೆ ನಿಡುಮುಡಿ ಗಗನದೊಳಾಡುತ್ತೆ ಸವಿ ಬೆಳಗಿ ನಿಂಬಾರೆ ಅದೇಕೆ ಮಾರಪತಾಕೆ ಹೇಳಿ ಹೇಳಿ. ಹೇಳಿ ಹೇಳಿ. ಆಪತ್ಕಾಲದಲ್ಲಿ ಧೈರ್ಯವನ್ನು ಕುಡಿಮಿಂಚಂ ಕೆದರಿರೆ ಕುಡಿಮಿಂಚಂ ಕೆದರಿರೆ ಸವಿ ಬೆಡಗಿ ನಿಂಬಾರೆ ಅದೇಕೆ ಮಾರಪತಾಕೆ ಸೀತಾ ನಿನ್ನನ್ನು ಕಾಣದೆ ನನ್ನ ಹೃದಯವೇ ಕರಗಿ ಹೋಯಿತು. ಹಾ ಜಾನಕಿ ಸೀತಾ. ಅಗ್ರಜ ಹೇಳಿ ಹೇಳಿ. ಆಪತ್ಕಾಲದಲ್ಲಿ ಧೈರ್ಯವನ್ನು ಅವಲಂಬಿಸುವುದು ಒಳ್ಳೆಯದು. ಅನುಜಾತ ಗುಣ ಪೂರಿತ ಮಾನಿತ ಕೇಳೈ ಅನುಜಾತ ಗುಣ ಪೂರಿತ ಅನುಜಾತ ವಿಕಾಸಿತ ವನಜಾತ ಲೋಚನೆ. ಲಕ್ಷ್ಮಣ ಅಗ್ರಜ ಅನುಜಾತ ವಿಕಾಸಿತ ವನಜಾತ ಲೋಚನೆ ಇನಜಾತ ನಡೆಗೈದು ಇನಜಾತ ನಡೆಗೈದು ಅನುವೀಂ ಸುಗ್ರೀವಂಗೆ ಅನುಜಾತ ಗುಣಪೂರಿತ ಮಾನಿತ ಕೇಳೈ ಅನುಜಾತ ಗುಣಪೂರಿತ. ಲಕ್ಷ್ಮಣ ಅಗ್ರಜ ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡಲ್ ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡಲ್ ಅನುವೇನ್ ಸುಗ್ರೀವಂಗೆ ಅನುವೇನ್ ಸುಗ್ರೀವಂಗೆ ಅನುಮಾನಿಸದೆ ಪೇಳೈ ಅನುಜಾತ ಗುಣಪೂರಿತ ಮಾನಿತ ಕೇಳೈ ಅನುಜಾತ ಗುಣಪೂರಿತ. ಲಕ್ಷ್ಮಣ ಅಗ್ರಜ ವರ್ಷ ಕಾಲವು ಕಳೆದು ಶರದೃತು ಕಾಲಕ್ಕೆ ಸೀತಾನ್ವೇಷಣ ಕಾರ್ಯಕ್ಕೆ ಬರುವೆನೆಂದು ಹೇಳಿ ಹೋದ ಹಾ ಸುಗ್ರೀವ ರಾಜನು ಇನ್ನು ಬಾರದೇ ಇರಲು ಕಾರಣವೇನು? ನೀನು ಶಾಂತನಾಗಿ ಹೋಗಿ ಅಗ್ರಜ ನಮ್ಮಿಂದ ಉಪಕಾರಗಳನ್ನು ಹೊಂದಿ ನಮ್ಮ ಯೋಗಕ್ಷೇಮವನ್ನೇ ಮರೆತಿರುವ ಆ ಸುಗ್ರೀವ ದಮನಿಗೆ ನಮ್ಮ ಪರಾಕ್ರಮವು ತಿಳಿದಂತಿಲ್ಲ. ಅದನ್ನು ಈಗ ತಿಳಿಸುವೆನು. ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ನಿನ್ನ ನಂಬಿದವರು ಗಾಳ್ಗತೆ ನಿನ್ನ ನಂಬಿದವರು ಗಾಳ್ಗತೆ
ಲಕ್ಷ್ಮಣ ಸ್ವಾಮಿಯೇ, ನಮ್ಮ ತಂದೆಯವರನ್ನು ಅಪರಾಧಿ ಎಂದೆನಿಸಕೂಡದು. ಏನು ಅಪರಾಧಿ ಎಂದೆನಿಸಕೂಡದು? ಆ ಕೃತಜ್ಞ ವಾಗ್ದಾನದಂತೆ ದಶಕಂಠನ ಮೇಲೆ ಯುದ್ಧಕ್ಕೆ ಹೊರಟನು. ನಿನಗೋಸ್ಕರ ಪಿತ್ತವು ನೆತ್ತಿಗೇರಿದಂತಿದೆ. ಆ ನೀಚನು ನನ್ನ ಎದೆಗೆ ಬರಲಿ, ಸ್ವಾಮಿ, ತಕ್ಕ ಶಿಕ್ಷೆಯನ್ನು ಮಾಡುವೆ. ಸ್ವಾಮಿ, ಕೋಪಿಸಿಕೊಳ್ಳಬೇಡಿ. ನಾನೀಗಲೇ ಹೋಗಿ ಸುಗ್ರೀವರಾಜರನ್ನು ಕರೆದುಕೊಂಡು ಬರುತ್ತೇನೆ. ಕೋಪವಿದೆ ಭೂಪಾನ್ಮಯ ದೀಪ ಮನಸ. ಕೋಪವಿದೆ ಭೂಪಾನ್ಮಯ ದೀಪ ಮನಸ, ಕಾಪಾಡೋ ದಯಾಪೂರಿತ. ಕೋಪವಿದೆ ಭೂಪಾನ್ಮಯ ದೀಪ ಮನಸ. ಲಕ್ಷ್ಮಣ ಸ್ವಾಮಿಯೇ, ಗ್ರೀವ ಸರಸೀರು ಹಾಲೋಚಾನ್ಮಯ ತರುವುದಕ್ಕೆ ಆಲೋಚನೆ. ಸರಸೀರು ಹಾಲೋಚಾನ್ಮಯ ತರುವುದಕ್ಕೆ ಆಲೋಚನೆ. ನೆರಮಾಡುತ್ತೆ ಸರಿ ನೋಡುತ್ತೆ ನುಡಿ ಮಂದಿಸೋ. ಗೋಪಾಲಿದೆ ಭೂಪಾನ್ಮಯ ದೀಪ ಮನಸ, ಕಾಪಾಡೋ ದಯಾಪೂರಿತ. ಗೋಪಾಲಿದೆ ಭೂಪಾನ್ಮಯ ದೀಪ ಮನಸ. ಲಕ್ಷ್ಮಣ ಸ್ವಾಮಿಯೇ, ಕೈತಪ್ಪಿ ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ಸಾವಕಾಶವಾಯಿತು. ಆದ್ದರಿಂದ ತಾವು ಕೋಪಿಸಿಕೊಳ್ಳಬೇಡಿ. ಆಗಲಿ, ಅಗ್ರಜರಲ್ಲಿ ಹೋಗೋಣ, ನಡೆಯಿರಿ. ನಡೆ.